ಹಬ್ಬ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ? ಬೆಳಗ್ಗೆದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಭಕ್ತಿಯಿಂದ ಬೇಡ್ಕೊಂಡು ಆಮೇಲೆ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ದೇವ್ರಿಗೆ ಬಾಯಿಗೆ ಬಂದ ಹಾಗೆ ಬಯ್ಯೋ ಒಂದು ಹಬ್ಬ ನಮ್ ಕರ್ನಾಟಕದಲ್ಲಿದೆ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ತ್ರಿಶೂಲ್ ಗೌಡ. ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ದೇವರಪುರದಲ್ಲಿ ನಡೆಯುವಂತಹ ಈ ಹಬ್ಬ ಬೇಡು ಹಬ್ಬ ಅಥವಾ ಕುಂಡೆ ಹಬ್ಬ. ಕಾಫಿ ನಾಡಿನ ಗಿರಿಜನರು ಆಚರಿಸುವ ಈ ಹಬ್ಬದ ಸ್ಟೈಲೇ ಸಖತ್ ಡಿಫ್ರೆಂಟ್. ಇಲ್ಲಿ ದೇವರಿಗೆ ಮಂತ್ರ ಹೇಳಲ್ಲ, ಬದಲಾಗಿ ಮನ್ಸೋ ಇಚ್ಛೆ ಬೈತಾರೆ. ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿಯೋ ಕಾಡಿನ ಮಕ್ಕಳಿಗೆ ಇದೊಂದೇ ದೊಡ್ಡ ಹಬ್ಬ. ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಗುರುವಾರ ಈ ಹಬ್ಬ ಬರುತ್ತೆ. ತಲೆಗೊಂದು ವಿಚಿತ್ರ ವೇಷ, ರೋಡಲ್ಲಿ ಹೋಗೋರ್ನ ತಡೆದು ಖುಷಿಯಿಂದ ಹಣ ಕೇಳ್ತಾರೆ. ಕೊಟ್ಟಿಲ್ವಾ ಬೈಗುಳಗಳ ಫ್ರೀ ಗಿಫ್ಟ್ ಅಂತೂ ಗ್ಯಾರಂಟಿ. ಇವ ಸಣ್ಣ ಸುಣ್ಣಿ, ನಂಗ ಅಣ್ಣ ಸುಣ್ಣಿ, ಇವನ ಮೋಟ್ಟು ಸುಣ್ಣಿ, ಇವ ಕುಯ್ದ ಸುಣ್ಣಿ. ಅಷ್ಟಕ್ಕೂ ಇವರು ದೇವ್ರಿಗೆ ಯಾಕೆ ಬೈತಾರೆ ಗೊತ್ತಾ? ಅದ್ರ ಹಿಂದಿರೋ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗಿರಿಜನರು ಅಯ್ಯಪ್ಪ ದೇವರ ಪರಮ ಭಕ್ತರು. ಒಮ್ಮೆ ಹೀಗೆ ಅಯ್ಯಪ್ಪ ಸ್ವಾಮಿ ಜೊತೆ ಕಾಡಿಗೆ ಬೇಟೆಗಂತ ಹೋಗ್ತಾರೆ. ಅಲ್ಲಿ ಅಯ್ಯಪ್ಪ ದೇವರು ಭದ್ರಕಾಳಿ ದೇವರನ್ನ ನೋಡ್ತಾರೆ. ಗಿರಿಜನರನ್ನ ನಡುದಾರಿಯಲ್ಲ ಬಿಟ್ಟು ಅಯ್ಯಪ್ಪ ದೇವರು ಭದ್ರಕಾಳಿ ದೇವ್ರ ಜೊತೆ ಇವರಿಗೆ ಬೆನ್ನು ತೋರಿಸ್ಕೊಂಡು ಹೋಗ್ತಾರಂತೆ. ನಮ್ಮನ್ನು ಬಿಟ್ಟು ಹೋದ್ಯಲ್ಲ ದ್ಯಾವ್ರೆ ಅಂತ ಅಯ್ಯಪ್ಪ ದೇವರ ಮೇಲೆ ಗಿರಿಜನರು ಸಿಟ್ಟಾಗ್ತಾರೆ. ಅವತ್ತಿಂದ ಅಯ್ಯಪ್ಪ ದೇವರಿಗೆ ಬೈಯೋದಿಕ್ಕೆ ಶುರು ಮಾಡಿದ್ರಂತೆ. ಇವತ್ತು ಅದೇ ಬೇಡು ಹಬ್ಬ ಅಥವಾ ಕುಂಡೆ ಹಬ್ಬ ಆಗಿದೆ. ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಹಬ್ಬದ ಕೊನೆಯಲ್ಲಿ ಎಲ್ಲರೂ ಕೂಡ ದೇವರಪುರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಭದ್ರಕಾಳಿ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಸಿಕ್ಕಿದಂತಹ ದುಡ್ಡಲ್ಲಿ ಸ್ವಲ್ಪ ದೇವ್ರಿಗೆ ಒಪ್ಪಿಸ್ತಾರೆ, ಉಳಿದಿದ್ದನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಗ್ರಾಮಸ್ಥರಿಗೆ ಇದು ಭಕ್ತಿಯ ಬೇಡು ಹಬ್ಬ, ಆದ್ರೆ ಗಿರಿಜನರಿಗೆ ಇದು ಸಿಟ್ಟು ಮತ್ತು ಪ್ರೀತಿ ಎರಡನ್ನೂ ತೋರಿಸೋ ಬೈಗುಳಗಳ ಹಬ್ಬ. ಸುಮಾರು 800 ವರ್ಷಗಳಷ್ಟು ಇತಿಹಾಸ ಇರುವಂತಹ ಈ ಹಬ್ಬ ಇವತ್ತಿಗೂ ಅದೇ ಜೋಶಲ್ಲಿ ದೇವರಪುರದಲ್ಲಿ ನಡೆಯುತ್ತೆ. ಸೊ ಇದೇ ಬೇಡು ಹಬ್ಬ ಅಥವಾ ಕುಂಡೆ ಹಬ್ಬ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ಇವ ಸಣ್ಣ ಸುಣ್ಣಿ, ಕೊಡ್ನ ಸುಣ್ಣಿ, ನೇ ಕೊಡ್ನ ಸುಣ್ಣಿ, ನಂಗ ಹಬ್ಬ ಕಣ್ಣೆ, ನಂಗ ಹಬ್ಬ ಕಣ್ಣೆ, ಕೊಡ್ನ ಸುಣ್ಣಿ.